ಈ ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಯಾವಾಗಲೂ ಶಾಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇರಬೇಕು. ಯಾರಿಗೂ ನಿಮ್ಮ ಬಗ್ಗೆ ಆಗಲಿ ಅಥವಾ ನಿಮ್ಮ ಕೆಲಸದ ಬಗ್ಗೆ ಆಗಲಿ ನಿಮ್ಮ ಗುರಿಗಳ ಬಗ್ಗೆ ಆಗಲಿ ಹೇಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಯಾಕಂದರೆ ನೀವೇ ಯೋಚನೆ ಮಾಡಿ ನೋಡಿ, ಸಪೋಸ್ ಯಾರಿಗಾದರೂ ಹೇಳಿದ್ರೆ ಅವರು ನಿಮ್ಮನ್ನು ಡೌಟಲ್ಲೇ ನೋಡ್ತಾರೆ ಹೊರತು ನಿಮಗೆ ಬೇಕಾಗಿರುವಂತಹ ಸಪೋರ್ಟ್ ಕೊಡೋರು ತುಂಬ ಕಮ್ಮಿ ಜನ. ಏನಾದರೂ ಮಾಡೋದಕ್ಕಿಂತ ಮುಂಚೆ ಎಲ್ಲರ ಹತ್ರ ಹೇಳಿದ್ರೆ ನಿಮಗೆ ಸಿಗೋದು ಅವಮಾನಗಳು ಮಾತ್ರ. ಈ ಸನ್ಮಾನಗಳೆಲ್ಲ ಸಿಗೋದು ಅದನ್ನು ಮಾಡಿ ತೋರಿಸಿದ್ರೆ ಮಾತ್ರ ಅಲ್ವಾ? ಸೊ ಹಾಗಾಗಿ ಆ ಅವಮಾನಕ್ಕೋಸ್ಕರ ಯಾಕೆ ಹೇಳ್ಕೊಂಡು ತಿರುಗಾಡಬೇಕು? ಈ ಪ್ರಪಂಚದಲ್ಲಿ ಯಾರೆಲ್ಲ ಸಕ್ಸಸ್ಫುಲ್ ವ್ಯಕ್ತಿಗಳು ಅಂತ ಇದ್ದಾರೆ ಅವರೆಲ್ಲ ಮಾಡಿ ತೋರಿಸಿದ ಮೇಲೇ ಹೆಸರನ್ನು ಮಾಡಿದಾರೆಯೇ ಹೊರತು ಏನಾದರೂ ಸಾಧಿಸೋದಕ್ಕಿಂತ ಮುಂಚೆ ಅಲ್ಲ. ಲೈಫಲ್ಲಿ ಕಷ್ಟಪಡಿ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಸೈಲೆಂಟಾಗಿ ಕೆಲಸ ಮಾಡ್ತಾ ಇರಿ. ಕೆಲಸಗಳಲ್ಲಿ ತಪ್ಪುಗಳನ್ನು ಮಾಡಬೇಡಿ. ತಪ್ಪುಗಳಿಂದನೇ ಕಲಿಬೇಕು. ಆದರೆ ಆ ಕಾಲ ಮುಗಿದೋಗಿದೆ. ತಪ್ಪನ್ನು ಮಾಡಿ ಅದನ್ನು ಸರಿಪಡಿಸಿ ಬುದ್ಧಿ ಕಲಿಯುವಷ್ಟು ಟೈಮು ಇಲ್ಲಿ ಯಾರಿಗೂ ಇಲ್ಲ. ಯಾಕಂದರೆ ಕಾಲ ತುಂಬಾ ಫಾಸ್ಟಾಗಿ ಓಡ್ತಾ ಇದೆ ಅಲ್ವಾ? ಸೊ ಹಾಗಾಗಿ ಬೇರೆಯವರು ಮಾಡಿರುವಂತಹ ತಪ್ಪಿನಿಂದ ನಾವು ತಿದ್ದಿಕೊಂಡು ಆ ತಪ್ಪನ್ನು ರಿಪೀಟ್ ಮಾಡ್ದೇನೆ ಬೇಗ ನಮ್ಮ ಗೋಲನ್ನು ರೀಚ್ ಆಗಬೇಕು. ಸ್ಮಾರ್ಟಾಗಿ ಕೆಲಸ ಮಾಡಬೇಕು. ನೋಡಿ ಬಾಸ್, ನಮ್ಮ ಮೆದುಳಿನ ಕೆಲಸ ಯಾವತ್ತಿಗೂ ಯೋಚನೆ ಮಾಡೋದು, ಅದು ಯೋಚಿಸಿದ ಹಾಗೆ ಆ್ಯಕ್ಷನ್ ತಗೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ. ಲೈಫಲ್ಲಿ ಯಾವುದು ಕೂಡ ಅಸಾಧ್ಯವಲ್ಲ ಅನ್ನೋದು ನೆನ್ಪಿಟ್ಕೊಳ್ಳಿ. ಯಾವತ್ತಿಗೂ ನೋವುಗಳಿಗೆ ಬಗ್ಗಬೇಡಿ, ಅವಮಾನಗಳಿಗೆ ಜಗ್ಗಬೇಡಿ, ಚುಚ್ಚು ಮಾತುಗಳಿಗೆ ಕುಗ್ಗಬೇಡಿ. ಏನೇ ಎದುರಾದರೂ ಮುನ್ನುಗ್ಗೋದನ್ನು ಮರಿಬೇಡಿ. ನಿಮ್ಮ ಬಗ್ಗೆ ಎಷ್ಟೇ ಕೆಟ್ಟದಾಗಿ ಮಾತನಾಡಿದ್ರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಯಾಕಂದರೆ ನೀವೇನು, ನಿಮ್ಮ ಗುರಿ ಏನು ಅನ್ನೋದು ನಿಮಗೆ ಗೊತ್ತಿದ್ರೆ ಸಾಕು. ನೀವು ಒಳ್ಳೆ ದಾರಿಲಿ ನಡೀತಾ ಇದ್ದೀರಾ ಅನ್ನೋದು ನಿಮ್ಮ ಆತ್ಮಸಾಕ್ಷಿಗೆ ಗೊತ್ತಿದ್ರೆ ಸಾಕು. ಬೇರೆ ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಬೇಡಿ. ನೀವು ಹೇಗೆ ಇದ್ದರೂ ಹೇಗೆ ಬದುಕಿದ್ರು ಜನ ಏನೋ ಒಂದು ಹೇಳ್ತಾರೆ. ಸೊ ಅದನ್ನು ಬಿಟ್ಟಾಕಿ ಮುಂದೆ ಸಾಕ್ತಾ ಇರಿ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಲೈಫ್.